ಪರಪ್ಪನಗರ ಪೊಲೀಸ್ನವರು ಆಗಸ್ಟ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ದ್ವಿಚಕ್ರ ವಾಹನ ಕಳ್ಳತನದ ಪ್ರಕರಣಗಳು ಅಂದರೆ ಪ್ರಮುಖವಾಗಿ ಮನೆ ಮುಂಭಾಗದಲ್ಲಿ ನಿಲ್ಲಿಸ್ತಕ್ಕಂಥ ಒಂದು ದ್ವಿಚಕ್ರ ವಾಹನ ಕಳ್ಳತನದ ಪ್ರಕರಣದ ಬೆನ್ನತ್ತಿ ಅದರಲ್ಲಿ 2 ಆರೋಪಿಗಳನ್ನು ಬಂಧಿಸಿ ಒಟ್ಟು 13 ದ್ವಿಚಕ್ರ ವಾಹನಗಳನ್ನು ಹತ್ಯೆ ಮಾಡಿದ್ದಾರೆ. ಅವರಿಂದ ರಿಕವರಿ ಮಾಡ್ಕೊಂಡಿದ್ದಾರೆ. ಈ ರಿಕವರಿ ಆಗಿರ್ತಕ್ಕಂಥ ದ್ವಿಚಕ್ರ ವಾಹನಗಳಲ್ಲಿ ಪ್ರಮುಖವಾಗಿ ಬುಲೆಟ್, ಯಮಹಾ, ಆಕ್ಸೆಸ್, ಡಿಯೋ, ಹೋಂಡಾ ಹೊಂಡಾ ಈ ರೀತಿಯ ಎಲ್ಲ ರೀತಿಯ ವಾಹನಗಳು ಇದರಲ್ಲಿದ್ದಾವೆ. ಈ ದ್ವಿಚಕ್ರ ವಾಹನಗಳು ಪ್ರಮುಖವಾಗಿ ಮನೆಯ ಮುಂದೆ ನಿಲ್ಲಿಸಿರ್ತಕ್ಕಂಥ ದ್ವಿಚಕ್ರ ವಾಹನಗಳನ್ನು ಇವರು ಈ ರೀತಿ ಕಳ್ಳತನ ಮಾಡ್ತಿರ್ತಕ್ಕಂಥದ್ದು ಕಂಡುಬಂದಿದೆ. ಅದರಿಂದ ನಾವು ಲಾಸ್ಟ್ ಟೈಮು ಪಬ್ಲಿಕ್ ಅಪೀಲನ್ನು ಕೂಡ ಮಾಡಿದ್ದೇವೆ. ದ್ವಿಚಕ್ರ ವಾಹನಗಳನ್ನು ಮನೆ ಹತ್ತಿರ ನಿಲ್ಲಿಸುವಾಗ ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಸರಿಯಾದ ಲಾಕಿಂಗ್ ಸಿಸ್ಟಮ್ನ ಅಳವಡಿಸ್ತಕ್ಕಂಥದ್ದು ಅಥವಾ ಗೇಟ್ ಒಳಗಡೆ ಇಟ್ಕೊಳ್ತಕ್ಕಂಥದ್ದು, ಈ ರೀತಿ ಕೆಲವೊಂದು ಅಂಶಗಳನ್ನು ತಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಈಗಾಗಲೇ ಈ 13 ದ್ವಿಚಕ್ರ ವಾಹನಗಳು ಏನು ರಿಕವರಿ ಆಗಿದ್ದೀವಿ ಅದರಲ್ಲಿ 10 ದ್ವಿಚಕ್ರ ವಾಹನಗಳ ಪ್ರಕರಣಗಳು ಗಮನಕ್ಕೆ ಬಂದಿದ್ದಾವೆ. ಉಳಿದ 3 ವಾಹನಗಳು ಎಲ್ಲಿದೆ ಅನ್ನೋದನ್ನು ಈಗ ಪೊಲೀಸರು ಪತ್ತೆ ಹಚ್ತಾ ಇದ್ದಾರೆ. ಆರೋಪಿಗಳ ಪೈಕಿ ಮೊದಲ ಆರೋಪಿ ಏನಿದ್ದಾನೆ ಆತ ಪೋರ್ಟರ್ ಇದರಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡ್ತಾಯಿದ್ದು. ಆತನ ಮೇಲೆ ಈ ಹಿಂದೆ 4 ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದ್ದವು. ಇನ್ನೊಬ್ಬ ಆತನ ಸಹಚರ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾಯಿದ್ದಾನೆ. ಒಬ್ಬ ಬೆಂಗಳೂರಿನವನು, ಇನ್ನೊಬ್ಬ ಹುಬ್ಬಳ್ಳಿಯವನು ಅಂತೇಳಿ ಕಂಡುಬಂದಿದೆ.